ಬ್ರೇಕ್ ನಂತರ ನ್ಯೂಸ್ ಅವರ್ಗೆ ಮತ್ತೊಮ್ಮೆ ಸ್ವಾಗತ. ಮಾರಣಾಂತಿಕ ಕಾಯಿಲೆ ಎಬೋಲಾ ಅಧಿಕೃತವಾಗಿ ಅಮೆರಿಕದಲ್ಲಿ ಕಾಲಿಟ್ಟಾಗಿದೆ. ಪಶ್ಚಿಮ ಆಫ್ರಿಕಾದಿಂದ ಅಮೆರಿಕಕ್ಕೆ ಬಂದಂಥ ಥಾಮಸ್ ಎರಿಕ್ ಡಂಕನ್ ಅನ್ನುವಂಥ ವ್ಯಕ್ತಿ ವೈರಸ್ಸನ್ನು ತೆಗೆದುಕೊಂಡು ಬಂದ ಅಮೆರಿಕದಲ್ಲಿ ಆತ 8ನೇ ತಾರೀಖಿನ ದಿನ ಸತ್ತೋದ. ಇವತ್ತು ಅಧಿಕೃತವಾಗಿ ಘೋಷಣೆ ಆಗಿರುವ ಪ್ರಕಾರ ಆತನಿಗೆ ಚಿಕಿತ್ಸೆ ಕೊಟ್ಟಂಥ ಮಹಿಳಾ ನರ್ಸ್ ಒಬ್ಬಳಿಗೆ ಕಾಯಿಲೆ ಹರಡಿಕೊಂಡಿದೆ. ಆಕೆಯನ್ನು ಕೂಡ ಅಬ್ಸರ್ವೇಷನ್ನಲ್ಲಿ ಇಡಲಾಗಿದೆ. ದೊಡ್ಡಣ್ಣ ಅಮೆರಿಕ ವೈಜ್ಞಾನಿಕವಾಗಿ ಮುಂದುವರೆದಂಥ ದೇಶ, ಆ ರೋಗದ ಜೊತೆಗೆ ಬಡಿದಾಡುವಂಥ ಎಲ್ಲ ತಾಕತ್ತನ್ನು ಇಟ್ಟುಕೊಂಡಿರುವಂಥ ದೇಶ. ಅಂಥ ದೇಶದೊಳಕ್ಕೆ ಎಬೋಲಾ ವೈರಸ್ ಬಂತು. ಆ ವೈರಸ್ ಭಾರತಕ್ಕೆ ಹೆಜ್ಜೆ ಇಡುವಂಥ ಸಾಧ್ಯತೆಗಳೆಷ್ಟು? ಒಂದು ವೇಳೆ ಆ ವೈರಸ್ ಭಾರತಕ್ಕೆ ಬಂದರೆ ಅದರ ವಿರುದ್ಧ ಹೋರಾಡೋದಕ್ಕೆ ನಾವು ತಯಾರಾಗಿದ್ದೀವ? ಈ ವರದಿಯಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಎಬೋಲಾಕ್ಕೆ ಸಂಬಂಧಪಟ್ಟಂಥ ಈ ವರದಿಯನ್ನು ನೋಡ್ತಾ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ದೊಡ್ಡ ಮನೆಯ ಬಾಗಿಲು ಬಡಿದ ಎಬೋಲಾ. ಒಬ್ಬ ರೋಗಿ ಸಾವು, ರೋಗಿಗೆ ಚಿಕಿತ್ಸೆ ನೀಡಿದ್ದ ನರ್ಸ್ಗೆ ಸೋಂಕು. ಇದು ಹರಡಿದರೆ ನಿಯಂತ್ರಿಸೋದು ದುಸ್ಸಾಧ್ಯ. ಎಬೋಲಾ ವಿರುದ್ಧ ಅಮೆರಿಕ ತೆಗೆದುಕೊಂಡಿರುವ ಮುನ್ನೆಚ್ಚರಿಕೆ. ನಮ್ಮ ದೇಶಕ್ಕೂ ಬರಬಹುದಾ? 21 ದಿನಗಳ ಕಾಲ ಅಬ್ಸರ್ವೇಷನ್ನಲ್ಲಿ ಇಡುವ ನಿರ್ಧಾರಕ್ಕೆ ಬರಲಾಯಿತು. ಡಂಕನ್ ಜೊತೆ ವಿಮಾನದಲ್ಲಿ ಪ್ರಯಾಣಿಸಿದ ಪ್ರತಿಯೊಬ್ಬರನ್ನು ತಪಾಸಣೆಗೊಳಪಡಿಸುವ ಯೋಚನೆ ಮಾಡಲಾಯಿತು. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಡಂಕನ್ಗೆ ಎಬೋಲಾ ಲಕ್ಷಣಗಳು ಕಾಣಿಸಿಕೊಂಡಿರಲಿಲ್ಲ. ಲಕ್ಷಣ ಕಾಣಿಸಿಕೊಂಡ ನಂತರವಷ್ಟೇ ಇನ್ನೊಬ್ಬರಿಗೆ ಹರಡುವ ಮಹಾಮಾರಿ ಇದು. ಹಾಗಾಗಿ ಸಹ ಪ್ರಯಾಣಿಕರನ್ನ ತಪಾಸಣೆಗೊಳಪಡಿಸುವ ನಿರ್ಧಾರ ಕೈಬಿಡಲಾಯಿತು. ಈ ಕಡೆ ಇನ್ನೊಂದು ಕೆಟ್ಟ ಸುದ್ದಿ ಬಂದದ್ದು ಮೊನ್ನೆ 8ನೇ ತಾರೀಖಿನ ದಿನ. ಅಕ್ಟೋಬರ್ 8ರಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಥಾಮಸ್ ಎರಿಕ್ ಡಂಕನ್. ಸಕಲ ಮುನ್ನೆಚ್ಚರಿಕೆಗಳೊಂದಿಗೆ ಶವ ಸಂಸ್ಕಾರ ನಡೆಸಿದ ವೈದ್ಯಕೀಯ ಸಿಬ್ಬಂದಿ. 2 ದಿನಗಳ ನಂತರ ಪ್ರೆಸ್ಬೈಟೇರಿಯನ್ ಆಸ್ಪತ್ರೆಯ ಮಹಿಳಾ ನರ್ಸ್ ಒಬ್ಬರಿಗೆ ಕಾಣಿಸಿಕೊಂಡ ಜ್ವರ. ಥಾಮಸ್ ಎರಿಕ್ ಡಂಕನ್ಗೆ ಚಿಕಿತ್ಸೆ ನೀಡಿದ್ದ ಮಹಿಳಾ ನರ್ಸ್. ತಪಾಸಣೆಯಲ್ಲಿ ಎಬೋಲಾ ಸೋಂಕು ತಗುಲಿರುವುದು ದೃಢರೆ ಗತಿಯೇನು ಎಂಬುದರ ಬಗ್ಗೆ. ಅಮೆರಿಕದಲ್ಲಿ 30 ಲಕ್ಷ ಭಾರತೀಯರಿದ್ದಾರೆ. ಎಬೋಲಾ ಪೀಡಿತ ಪಶ್ಚಿಮ ಆಫ್ರಿಕಾದ ರಾಷ್ಟ್ರಗಳಲ್ಲಿ ದೊಡ್ಡ ಸಂಖ್ಯೆಯ ಭಾರತೀಯ ನರ್ಸ್ಗಳು ನೌಕರಿ ಮಾಡ್ತಾ ಇದ್ದಾರೆ. ನೈಜೀರಿಯಾ, ಲೈಬೀರಿಯಾ, ಗಿನಿಯಾ ರಾಷ್ಟ್ರಗಳಲ್ಲಿರುವ ಭಾರತೀಯ ನರ್ಸ್ಗಳು. ಎಬೋಲಾ ಪೀಡಿತ ರಾಷ್ಟ್ರಗಳಲ್ಲಿ ಅಂದಾಜು 45,000 ಭಾರತೀಯರಿದ್ದಾರೆ. ಪ್ರತಿನಿತ್ಯ 100 ಜನ ಭಾರತಕ್ಕೆ ಬಂದು ಹೋಗ್ತಾರೆ. ಈಗಾಗಲೇ ದೆಹಲಿ ಮತ್ತು ಮುಂಬೈ ಏರ್ಪೋರ್ಟ್ಗಳಲ್ಲಿ ವೈದ್ಯರ ತಂಡವನ್ನು ನಿಯೋಜಿಸಲಾಗಿದೆ. ಎಬೋಲಾ ಪೀಡಿತ ರಾಷ್ಟ್ರಗಳಿಂದ ಬರುವವರು ತಮ್ಮಲ್ಲಿ ರೋಗದ ಲಕ್ಷಣಗಳಿದ್ದರೆ ಖುದ್ದಾಗಿ ವೈದ್ಯರಿಗೆ ತಿಳಿಸಬೇಕು ಅಂತ ಪ್ರಕಟಣೆ ನೀಡಲಾಗ್ತಾ ಇದೆ. ಪಶ್ಚಿಮ ಆಫ್ರಿಕಾ ರಾಷ್ಟ್ರಗಳಿಂದ ಬಂದವರ ಜೊತೆ ಕನಿಷ್ಠ 4 ವಾರಗಳ ಕಾಲ ವೈದ್ಯರು ಸಂಪರ್ಕದಲ್ಲಿದ್ದು ಅವರ ಆರೋಗ್ಯ ವಿಚಾರಿಸಿಕೊಳ್ಳುವುದರ ಬಗ್ಗೆ ಸಹ ಚಿಂತನೆ ನಡೆದಿದೆ. ಏನೇ ಆದರೂ ಭಾರತಕ್ಕೆ ಈ ಸೋಂಕು ಕಾಲಿಟ್ಟರೆ ನಿಯಂತ್ರಿಸೋದು ಅಷ್ಟು ಸುಲಭ ಅಲ್ಲ. ಸೀಮಿತ ವೈದ್ಯಕೀಯ ಸೌಲಭ್ಯಗಳು. ಎಬೋಲಾ ಬಗೆಗಿನ ಮಾಹಿತಿಯ ಕೊರತೆ. ರೋಗ ಉಲ್ಬಣಿಸುವ ತನಕ ವೈದ್ಯರ ಬಳಿ ತೆರಳದ ಜನ. ಚಿಕಿತ್ಸೆ ನೀಡಲು ಸೂಕ್ತ ವೈರಸ್ ನಿರೋಧಕ ಬಟ್ಟೆ, ಮಾಸ್ಕ್ಗಳ ಕೊರತೆ. ಆಸ್ಪತ್ರೆಗಳಲ್ಲಿ ವಿಶೇಷ ವಾರ್ಡ್ಗಳು ಇಲ್ಲದಿರುವುದು. ಅಜಿತ್ ಹನುಮಕ್ಕನವರ್, ಸುವರ್ಣ ನ್ಯೂಸ್, ಬೆಂಗಳೂರು.